ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ನಾನು ಮಾತನಾಡಿಸೋದಲ್ಲ, ಚುನಾವಣೆ ಹೊರತುಪಡಿಸಿಯೂ ಕೂಡ ನಾನು ಬೇರೆ ಸಮಯದಲ್ಲೂ ಕೂಡ ಎಲ್ಲರನ್ನ ಪ್ರೀತಿಯಿಂದ ಮಾತನಾಡಿಸ್ತೇನೆ ಅಂತ ಹೇಳಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರುವಂತಹ ಜಿ ನಾರಾಯಣಸ್ವಾಮಿ ಅವರು ಈ ಒಂದು ವಿಚಾರವನ್ನು ಮಾತನಾಡಿದ್ದಾರೆ. ತುಮಕೂರು ಹಾಗೂ ಕೊರಟಗೆರೆ ತಾಲೂಕಿನ ವಕೀಲರನ್ನು ಭೇಟಿ ಮಾಡಿ ಅವರು ಮತಯಾಚನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿ ಅವರು ಹೇಳಿದ್ದಾರೆ, ನಾನು ರಾಜಕಾರಣ ಮಾಡಲು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ವಕೀಲರ ಘನತೆ ಒಂದು ಗಾಂಭೀರ್ಯತೆಯನ್ನು ಎತ್ತಿ ಹಿಡಿಯುವ ಮೂಲಕ ವಕೀಲರ ಒಂದು ಸಂಘದ ಸಹಯೋಗದೊಂದಿಗೆ ಸೇವೆ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೀನಿ. ಹೀಗಾಗಿ ನನಗೆ ಮತ ಕೊಡಿ. ವಕೀಲರ ಒಂದು ಪರಿಷತ್ತು ಒಂದೇ ಒಂದು ಸಂಸ್ಥೆಯಲ್ಲ, ಅದು ಒಂದು ದೊಡ್ಡ ಶಕ್ತಿ ಆಗಿದೆ. ವಕೀಲರ ಪರಿಷತ್ತು ಎಂದರೆ ಅದೊಂದು ಭಾವನೆ, ಅದನ್ನು ಕಾಪಾಡಿಕೊಳ್ಳುವಂತಹ ಹೊಣೆ ನನ್ನದು. ನಾನು ಈ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿದರೆ ಸದಾ ವಕೀಲರ ಒಂದು ಶ್ರೇಯಾಭಿವೃದ್ಧಿಗಾಗಿ ನಾನು ದುಡಿಯುತ್ತೇನೆ. ವಕೀಲರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳ ವಿರುದ್ಧ ನಾನು ಯಾವಾಗಲೂ ಕೂಡ ಹೋರಾಡ್ತೇನೆ, ನಿಮ್ಮ ಜೊತೆ ಇರ್ತೀನಿ, ಸಹಕಾರವಾಗಿ ನಿಮಗೆ ಧ್ವನಿಯಾಗಿ ನಿಂತುಕೊಳ್ತೀನಿ. ಪ್ರತಿಯೊಂದು ನ್ಯಾಯಾಲಯದಲ್ಲಿಯೂ ಕೂಡ ತುರ್ತು ಚಿಕಿತ್ಸಾ ವಾಹನವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ. ಹಾಗಾಗಿ ನಿಮ್ಮ ಸೇವೆ ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ವಕೀಲರ ಪರಿಷತ್ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಲು ಕೋರುತ್ತೇನೆ ಅಂತ ಹೇಳಿ ಮತಯಾಚನೆ ಮಾಡಿದ್ದಾರೆ. ಬೆಳಿಗ್ಗೆ ಬರ್ತಾ ಮತ್ತೆ ಕನೆಕ್ಟ್ ಆಗ್ತದೆ. ಮ್ಯಾಚ್ ಮಂಜೂರಲ್ಲಿ ನಾನು ಫೋನ್ ಮಾಡಿ ಮ್ಯಾಚ್ ಸ್ವಲ್ಪ ಬಂದ್ಬಿಟ್ಟು ಅವ್ರ ಪಾಪ ನನಗೋಸ್ಕರ ಬಂದರು. ನಾನು ಹೇಳೋಣ ಸರ್, ದಯವಿಟ್ಟು ಏನೇ ನಿಮ್ಮಲ್ಲಿ ನನಗೆ ಗೊತ್ತಿದೆ ಅದಕ್ಕೆ ಫಸ್ಟ್ ಕೊಡಲಿ ಸರ್. ಸರ್ ಸೆಕೆಂಡರಿ ನಿಮಗೆ ನನ್ನ ಬಗ್ಗೆ ನಿಮಗೆ ಗೊತ್ತಿದೆಯೋ ಗೊತ್ತಿದೆ ಸರ್. ಅದಕ್ಕೆ ನಮಗೆ ಒಂದು ಸರ್ ನನಗೆ ಅಪಾಲಜಿ ಫೈಲ್ ಮಾಡಿ ಲಾಯರ್ ಬಗ್ಗೆ ಈ ಥರ ಮಾಡೋದು ತಪ್ಪು ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇವತ್ತು ಕೊರಟಗೆರೆ ತಾಲೂಕಿಗೆ ನಾನು ಮೂಲತಃ ತುಮಕೂರವನೇ, ಇಲ್ಲೇ ಊರ್ಡಿಗೆರೆ, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಊರ್ಡಿಗೆರೆ ಹೋಬಳಿ. ಸೊ ಮೂಲತಃ ನಾನು ಇಲ್ಲೇ ಇದೇ ಹುಟ್ಟೂರೇ ನಂದು. ಸೊ ಹಾಗಾಗಿ ಇವತ್ತು ಇಲ್ಲಿ ಕೊರಟಗೆರೆಗೆ ನಾನು ಕ್ಯಾಂಪೇನ್ ಮಾಡೋದಕ್ಕೆ ತುಮಕೂರು ಡಿಸ್ಟಿಕ್ ಎಲ್ಲ ಫುಲ್ ಕಂಪ್ಲೀಟ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ವಕೀಲರು ನಮಗೆ, ನನ್ನ ಪ್ರಕಾರ ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಯಾವುದೇ ಪಕ್ಷದಲ್ಲೂ ಕೂಡ ನಾನಿಲ್ಲ. ನಾನು ಇರೋದು ಒಂದೇ, ನನ್ನ ಕನ್ನಡ ಪರ ಸಂಘಟನೆ ಜೈ ಕರ್ನಾಟಕ ಅನ್ನೋದ್ರಲ್ಲಿ ಒಂದು ಇದ್ದೀನಿ ಬಿಟ್ಟರೆ ಇನ್ನು ಯಾವ ಪಕ್ಷಗಳಲ್ಲೂ ನಾನಿಲ್ಲ. ನನ್ನ ಶಕ್ತಿ, ನನ್ನ ಕುಟುಂಬ ಸದಾ ವಕೀಲರೇ ಅಂತ ಅಂದ್ಕೊಂಡಿರೋನು ನಾನು. ಸೊ ಹಾಗಾಗಿ ನಾನು ಪ್ರತಿ ದಿವಸ ನ್ಯಾಯಾಲಯದಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿಕೊಂಡು ನ್ಯಾಯಾಲಯ ಎಲ್ಲ, ಅದರಲ್ಲೂ ಮುಖ್ಯವಾಗಿ ಯುವ ವಕೀಲರ ಕಷ್ಟ ನಷ್ಟಗಳನ್ನ ಅರ್ಥಕೊಂಡಿರೋನು. ಸೊ ಹಾಗಾಗಿ ಇವತ್ತಿನ ಕ್ಯಾಂಪೇನಿಗೆ ಬಂದಿದ್ದೀನಿ. ನನಗೆಲ್ಲ ವಕೀಲರು, ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ ವಕೀಲರ ಒಂದು ಬೆಂಬಲ ಅವಶ್ಯಕತೆ ಇದೆ. ಇವತ್ತು ಕೊರಟಗೆರೆಯಲ್ಲಿ ಬಂದಿದೆ ಬಹಳ ಎಲ್ಲ ಅಡ್ವೊಕೇಟ್ಸು, ಇರ್ರೆಸ್ಪೆಕ್ಟಿವ್ ಆಫ್ ಅವರಲ್ಲಿ ಏನೋ ಡಿಫ್ರೆನ್ಸಸ್ ಇದ್ದರೂ ಕೂಡ ಎಲ್ಲ ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡಿ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಸೊ ನನಗೆ ಭಾಳ ಖುಷಿ ಆಯಿತು. ಸೊ ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ಅವ್ರನ್ನ ಕೇಳ್ಕೊಳ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸದಾ ನಾನು ನಿಮ್ಮ ಜೊತೆಗೆ ವಕೀಲರ ಶ್ರೇಯೋಭಿವೃದ್ಧಿಗಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.